ಇದು ನಟ ದರ್ಶನ್ ಫ್ಯಾನ್ಸ್ ವರ್ಸಸ್ ರಮ್ಯಾ ಜಟಾಪಟಿ ನಡೀತಾ ಇದೆ. ಸೊ ರಮ್ಯಾ ಅವರು ಸಲ್ಲಿಸಿರುವಂತ ದೂರಿನ ಬೆನ್ನಲ್ಲೇ ಈಗ ಫ್ಯಾನ್ಸ್ಗೆ ಸಂಕಷ್ಟ ಎದುರಾಗುವಂತ ಸಾಧ್ಯತೆ ಇದೆ. ನಟಿ ರಮ್ಯಾ ಅವರ ದೂರನ್ನ ಆಧರಿಸಿ ಈಗ ಎಫ್ಐಆರ್ ದಾಖಲಾಗಿದೆ. ದರ್ಶನ್ ಫ್ಯಾನ್ಸ್ ವಿರುದ್ಧ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ಸೈಬರ್ ಕ್ರೈಮ್ ಠಾಣೆಯಲ್ಲಿ ಈಗ ಫ್ಯಾನ್ಸ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. 43 ಇನ್ಸ್ಟಾ ಐಡಿಗಳ ವಿರುದ್ಧ ಏನು ದೂರು ಕೊಟ್ಟಿದ್ರು ಕಮಿಷನರ್ ಅವರ ಕಚೇರಿಗೆ ಬಂದು ರಮ್ಯಾ ಅವರು, ಆ 43 ಇನ್ಸ್ಟಾ ಐಡಿ ಅಡ್ಮಿನ್ಗಳ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಬರೀ BNS ಅಷ್ಟೇ ಅಲ್ಲ, IT ಆಕ್ಟ್ ಅಡಿ ಕೂಡ ಈಗ ಎಫ್ಐಆರ್ ದಾಖಲಾಗಿರೋದು. ಗಮನಿಸೋ ಹಾಗಿದ್ರೆ IT ಆಕ್ಟ್ 67, 66 ಜೊತೆಗೆ BNS ಸೆಕ್ಷನ್ 351 ಸಬ್ ಕ್ಲಾಸ್ 2, ಸಬ್ ಕ್ಲಾಸ್ 3, 352 ಜೊತೆಗೆ 75 ಸಬ್ ಕ್ಲಾಸ್ 1, 4 ಹಾಗೂ 79ರ ಅಡಿಯಲ್ಲಿ ಈಗ ಎಫ್ಐಆರ್ ದಾಖಲಾಗಿದೆ. ಸೊ ಒಂದು ರೀತಿ ಎರಡೆರಡು ಕಂಟಕ. ಈಗ ಒಂದು ಕಡೆ BNS ಸೆಕ್ಷನ್ ಬಿದ್ದಿದೆ, ಇನ್ನೊಂದು ಕಡೆ IT ಆಕ್ಟ್ ಕೂಡ ಬಿದ್ದಿದೆ. ಹೀಗಾಗಿ ಯಾವೆಲ್ಲ ಫ್ಯಾನ್ಸ್ ತಮ್ಮ ಬಾಸ್ ಪರವಾಗಿ ವಹಿಸಿಕೊಂಡು ಮಹಿಳೆಯರ ವಿರುದ್ಧ, ಅಂದರೆ ಎಸ್ಪೆಷಲಿ ರಮ್ಯಾ ಅವರ ವಿರುದ್ಧ ಕೆಟ್ಟದಾಗಿ ಕಾಮೆಂಟ್ ಮಾಡಿ DMಗಳನ್ನ ಮಾಡಿ ಮಜಾ ತಗೋತಾ ಇದ್ರಲ್ಲ, ಸೊ ಅವರಿಗೆ ಈಗ ಕಂಟಕ, ಡಬಲ್ ಕಂಟಕ ಶುರುವಾಗಿದೆ. ಸೊ ಸೆಕ್ಷನ್ಗಳನ್ನ ನಾವು ನೋಡ್ತಾ ಹೋದರೆ BNS ಸೆಕ್ಷನ್ 351 ಸಬ್ ಕ್ಲಾಸ್ 2 ಇದು ಮಹಿಳೆಯ ಗೌರವಕ್ಕೆ ಧಕ್ಕೆಯಾಗುವಂತಹ ಶಬ್ದ, ಪ್ರಸ್ತಾಪ ಅಥವಾ ಸಂಪ್ರೇಷಣೆಯುಳ್ಳ ವರ್ತನೆ, ಅಂದರೆ ಒಬ್ಸೀನ್ ಅಂತ ಏನು ಕರಿತೀವಿ, ಅಶ್ಲೀಲ ಈ ವರ್ತನೆ ತೋರಿಸುವಂಥದ್ದು ಈ ಸೆಕ್ಷನ್ನ ಅಟ್ರಾಕ್ಟ್ ಮಾಡುತ್ತೆ. ಇನ್ನೊಂದು 351 ಸಬ್ ಕ್ಲಾಸ್ 3 ಇದು ಲೈಂಗಿಕ ಉದ್ದೇಶದ ಕಿರುಕುಳ. ಮತ್ತೊಂದು ಕಡೆ ಸೆಕ್ಷನ್ 352 BNS ಆಕ್ಟ್, ಇದರಲ್ಲಿ ಮಹಿಳೆಯನ್ನ ಅವಳ ಇಚ್ಛೆಗೆ ವಿರುದ್ಧವಾಗಿ ಮುಟ್ಟೋದು, ಅಂದರೆ ಅಪ್ರೋಚಿಂಗ್ ಅಂತ ನಾವಿಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಫಿಸಿಕಲಿ ಯಾರು ಟಚ್ ಮಾಡಿಲ್ಲ, ಆದರೆ ಅಪ್ರೋಚ್ ಅನ್ನುವಂಥ ನಿಟ್ಟಿನಲ್ಲಿ ಇದನ್ನು ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. BNS ಸೆಕ್ಷನ್ 75 ಸಬ್ ಕ್ಲಾಸ್ 1, 4 ಕ್ರಿಮಿನಲ್ ನಡತೆಗಳಲ್ಲಿ ಸಂಚು ಅಥವಾ ಸಹಾಯ ಮಾಡೋದು, ಎರಡೂ ಕೂಡ ಈ ಸೆಕ್ಷನ್ನ ಅಟ್ರಾಕ್ಟ್ ಮಾಡುತ್ತೆ. ಇನ್ನು BNS ಸೆಕ್ಷನ್ 79 ಆರೋಪಿಯ ಉದ್ದೇಶ ಅಥವಾ ಗಂಭೀರ ನಡತೆಯ ಆಧಾರದ ಮೇಲೆ ಗಂಭೀರ ಅಪರಾಧವನ್ನು ಮಾಡೋದು. ಸೊ ಇದು BNS ಸೆಕ್ಷನ್ ಕುರಿತಾದಂಥ ಒಂದು ಸೆಕ್ಷನ್ಗಳು, ಅಂದರೆ ಆ ಯಾವೆಲ್ಲ ಸೆಕ್ಷನ್ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ ಆ ಎಲ್ಲ ಸೆಕ್ಷನ್ಗಳು. ಈಗ IT ಆಕ್ಟಿಗೆ ಬರೋ ಹಾಗಿದ್ರೆ ಇದು ಮಜಾ ಇರೋದು. ಯಾಕೆ ಅಂತಂದರೆ ಸೆಕ್ಷನ್ 66 ಹ್ಯಾಕಿಂಗ್, ಇಲ್ಲಿಗಲ್ ಆಕ್ಸೆಸ್, ಕಂಪ್ಯೂಟರ್ ಸಿಸ್ಟಮ್ಗೆ ಕಾನೂನು ಬಾಹಿರವಾಗಿ ಪ್ರವೇಶ ಮಾಡೋದು, ಅಂದರೆ ಕಂಪ್ಯೂಟರ್ ಸಿಸ್ಟಮ್ ಅಂದರೆ ಸಿಸ್ಟಮ್ ಅಂತಲ್ಲ, ಅಕೌಂಟ್ಗೆ ಟ್ರೆಸ್ ಪಾಸ್ ಮಾಡುವಂಥದ್ದು ಇರ್ಬೋದು, ಅಥವಾ ಡೇಟಾನ ಅಳಿಸೋದು, ಬದಲಾಯಿಸೋದು, ತಿರುಚೋದು, ಇದಕ್ಕೆ ಈ ಸೆಕ್ಷನ್. ಇಲ್ಲಿ ಮಜಾ ಏನಂತಂದರೆ ಶಿಕ್ಷೆ 3 ವರ್ಷದವರೆಗೂ ಜೈಲು ಶಿಕ್ಷೆ ಜೊತೆಗೆ ದಂಡ ಇದು ಕೂಡ ಇರುತ್ತೆ. ಇನ್ನು ಸೆಕ್ಷನ್ 67 ಪಬ್ಲಿಷಿಂಗ್ ಆರ್ ಟ್ರಾನ್ಸ್ಮಿಟಿಂಗ್ ಅಬ್ಸೀನ್ ಮೆಟೀರಿಯಲ್, ಅಶ್ಲೀಲ ವಿಷಯಗಳನ್ನ ಹಂಚೋದು ಅಥವಾ ಅದನ್ನು ಪಬ್ಲಿಷ್ ಮಾಡೋದು, ಸೊ ಅದಕ್ಕೂ ಕೂಡ 3 ರಿಂದ 5 ವರ್ಷ ಜೈಲು ಶಿಕ್ಷೆ ಇರುತ್ತೆ ಹಾಗೂ ಭಾರಿ ದಂಡ ಕೂಡ ಈ ಒಂದು ಸೆಕ್ಷನ್ ಅಟ್ರಾಕ್ಟ್ ಮಾಡುತ್ತೆ. ಸೊ 43 ಖಾತೆಗಳ ಮೆನ್ಷನ್ ಏನು ಮಾಡಿದ್ರು ಅವರ ಕಂಪ್ಲೇಂಟ್ ಕಾಪಿಯಲ್ಲಿ, ಸೊ ಆ 43 ಅಕೌಂಟ್ಗಳ ಅಡ್ಮಿನ್ಗಳಿಗೆ ಈಗ ಡವ ಶುರುವಾಗಿದೆ. ಯಾಕಂದರೆ ಒಂದಲ್ಲ ಎರಡೆರಡು ಆಕ್ಟ್ಗಳ ಅಡಿಯಲ್ಲಿ ಈಗ ಸೆಕ್ಷನ್ಗಳು ದಾಖಲಾಗಿರೋದು ಎಫ್ಐಆರ್ನಲ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.